ಸ್ವಾಗತಂ ಸುಸ್ವಾಗತಂ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ತೆ. ನಾನಿವತ್ತು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ 2 ಐಟಮು. ಅದು ಬಂದಿತ್ತು, ಅದೊಂದು ರಿವ್ಯೂ ಕೊಟ್ಬಿಡೋಣ, ಒಂದು ವೀಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ದೊಡ್ಡದು ಒಂದು ಓಪನ್ ಮಾಡ್ತಾಯಿದ್ದೀನಿ. ಅದು ಏನಿರ್ಬೋದು ಅಂದರೆ ಈ ಹಿತ್ತಾಳೆ ಟೈಪು ಪಾಟ್ಗಳ ಥರ ಬರುತ್ತೆ. ಅದಕ್ಕೆ ಸ್ಟ್ಯಾಂಡು ಮತ್ತು ಅದಕ್ಕೆ ಬಾಕ್ಸ್ ಬರುತ್ತೆ. ಈಗ ನಾನು ತೆಗಿತಾ ಇರೋದು ಸ್ಟ್ಯಾಂಡು. ಅದಕ್ಕೆ 3 ಸ್ಟ್ಯಾಂಡು ಮತ್ತು 3 ಪಾಟ್ ಬಾಕ್ಸ್ ಥರ ಬರುತ್ತೆ, ಗಿಡ ಇಡೋದು, ಗಿಡ ಇಡಲಿಕ್ಕೆ. ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಯಾವುದೇ ಡ್ಯಾಮೇಜಸ್ ಇಲ್ಲ, ತಗೋಬೋದು. ಇದು 3 ಸ್ಟ್ಯಾಂಡಿಗೆ ವಿತ್ ಪಾಟ್ಗಳು 1200 ಬಂತು. ಅಂದರೆ ಒಂದಕ್ಕೆ 400 ಅಂತ, 3ಕ್ಕೆ 1200 ಬಂತು. ಕ್ವಾಲಿಟಿ ವೈಸ್ ತಗೋಬೋದು, ಚೆನ್ನಾಗಿದೆ, ಯಾವುದೇ ಡ್ಯಾಮೇಜಸ್ ಆಗಲಿ, ಕಲರ್ ಪೇಂಟ್ ನೀಟಾಗಿ ಆಗಿಲ್ದಿರೋದು ಆ ಥರ ಎಲ್ಲ ಏನಿಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಕೆಲವೊಂದು ಸಾರಿ ಬರುತ್ತೆ, ಬೇಜಾರಾಗ್ಬಿಡುತ್ತೆ ನೋಡೋಕ್ಕೇ, ಅದನ್ನೆಲ್ಲ ರಿಟರ್ನ್ ಮಾಡಿಬಿಡ್ತೀವಿ, ಇಟ್ಕೊಳ್ಳಲ್ಲ. ಬಟ್ ಕೆಲವು ಟೈಮು ಚೆನ್ನಾಗಿ ಕೊಡ್ತಾರೆ. ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಒಂದು ವಾಟರ್ ಗನ್ ಆರ್ಡರ್ ಮಾಡಿದ್ದೆ. ಅದಂತೂ ವಸ್ಟು ಯಾರೋ ಯೂಸ್ ಮಾಡಿರೋದನ್ನ ಮತ್ತೆ ನಮಗೆ ರೀಸೇಲ್ ಮಾಡಿದರು, ಆ ಥರ ಇತ್ತು. ಇವಾಗ ನಾನು ಜೋಡಿಸ್ತಾ ಇದ್ದೀನಿ ನೋಡಿ, ಆ ಸ್ಟ್ಯಾಂಡಿಗೆ ಮೇಲೆ ಪಾಟ್ಗಳು, ಆ ಪಾಟ್ ಒಳಗಡೆ ಗಿಡಗಳನ್ನ ನೆಟ್ಕೊಳ್ಳೋದು. ಹೋಮ್ ಡೆಕೋರೇಷನ್ಗೆ ಅದು ಸೂಪರಾಗಿ ಕಾಣಿಸುತ್ತೆ. ನಾನು ಇದು ಗಿಡಗಳನ್ನ ಹಾಗೆ ಇಟ್ಟು ತೋರಿಸ್ತಾ ಇರೋದು ಹಾಗೆ. 2ನೇ ಐಟಮ್ ಪಾರ್ಸಲ್ ಏನಂತ ನೋಡೋಣ. ಈ ಕಡೆ ನೋಡು ಕಂದ. ಇದು ಚಿಕ್ಕ ಐಟಮ್, ಅಷ್ಟು ದೊಡ್ಡ ಐಟಮ್ ಅಲ್ಲ. ಓಪನ್ ಮಾಡ್ತಾ ಇದ್ದೀನಿ ನಾನು. ಇದು ಒಂದು ಸಾಲಲ್ಲ ಅಂದ್ಬಿಟ್ಟು 2 ಆರ್ಡರ್ ಮಾಡಿದ್ದೆ. ಅದು ಏನು ಆರ್ಡರ್ ಮಾಡಿದ್ದೆ ಅಂದರೆ ಒಂದು ಮಿರರ್ ಟೈಪ್, ಅದು ಗೋಡೆಗೆ ಅಂಟಿಸೋದು ಮಿರರ್ ಥರ. ಒಂದು ಷಟ್ಕೋನ ಶೇಪಲ್ಲಿ ಬಂದಿತ್ತು. ನನಗೆ ಚಿಕ್ಕದು ಅನ್ನಿಸ್ಬಿಡ್ತು ನೋಡಿದ ತಕ್ಷಣ, ಬಟ್ ದೊಡ್ಡ ಸೈಜ್ ಆರ್ಡ್ರ್ ಮಾಡಬೇಕಿತ್ತು. ನಾನು ಸೈಜ್ ನೋಡಿದೆ, ಆರ್ಡರ್ ಮಾಡಿಬಿಟ್ಟೆ. 20 ಪೀಸ್ ಬಂದಿತ್ತು ಒಂದು ಇದಕ್ಕೆ. ಅದಕ್ಕೆ 256 ರುಪೀಸ್ ಏನೋ ಬರುತ್ತೆ. ನಾನು ಆರ್ಡರ್ ಮಾಡಿದ್ದು 40 ಪೀಸು, ಅಂದರೆ 2 ಸೆಟ್ಟು. ಸೊ ನನಗೆ 500 ಸಮಥಿಂಗ್ ಏನೋ ಬಂತು. ಇದು ಹೇಗೆ ಇನ್ಸ್ಟಾಲ್ ಮಾಡೋದು ಮಿರರ್ ಸ್ಟಿಕ್ಕರ್ನ ಅಂತ ಇನ್ಸ್ಟ್ರಕ್ಷನ್ಸ್ ಇರೋ ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅದು ಸ್ಟಿಕ್ಕರ್ ಅಂಟಿರುತ್ತೆ, ಅದನ್ನು ತೆಗೆದುಬಿಟ್ಟು ಗೋಡೆಗೆ ನಮಗೆ ಹೇಗೆ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳೋದು. ಟೋಟಲ್ 40 ಪೀಸ್ ನಾನು ತೊಗೊಂಡಿದ್ದು. ಕುಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ. ಇದನ್ನು ನಾನು ಎಲ್ಲಿ ಡೆಕೋರೇಷನ್ ಮಾಡ್ಲಿಕ್ಕೆ ತೊಗೊಂಡಿದ್ದೀನಿ ಅಂತ ಪಾರ್ಟ್ 2 ವಿಡಿಯೋನಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.